ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಬಿಕಾಮ್ 4th ಸೆಮಿಸ್ಟರ್ನ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಆ್ಯಂಡ್ ಸಾಫ್ಟ್ ಸ್ಕಿಲ್ಸ್ ವಿಷಯದ 5 ಮತ್ತು 10 ಅಂಕದ ಮಹತ್ವದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಯೂನಿಟ್ 3ಗೆ ಸಂಬಂಧಪಟ್ಟಿರುವಂತೆ ಯಾವುದು ಅಂದರೆ ಆ್ಯಂಡ್ ಇಂಟ್ರೊಡಕ್ಷನ್ ಟು ಸಾಫ್ಟ್ ಸ್ಕಿಲ್ಸ್ ಯೂನಿಟ್. ಈಗಾಗಲೇ ಫಸ್ಟ್ ಯೂನಿಟ್ ಆ್ಯಂಡ್ ಸೆಕೆಂಡ್ ಯೂನಿಟ್ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಅಪ್ಲೋಡ್ ಮಾಡೀನಿ. ಯಾರೆಲ್ಲ ಆ ವಿಡಿಯೋಗಳನ್ನು ನೋಡಿಲ್ಲ ಅವುಗಳನ್ನು ನೋಡ್ರಿ. ಡಿಸ್ಕ್ರಿಪ್ಷನ್ದಲ್ಲಿ ಅದರ ಲಿಂಕ್ಗಳನ್ನು ಕೂಡ ನಿಮ್ಗೆ ಕೊಟ್ಟೀನಿ. ಥರ್ಡ್ ಯೂನಿಟ್ ಮೇಲೆ ನೋಡೋದಾದರೆ ಕ್ವಶನ್ಸ್ಗಳು ಇಲ್ಲಿ ಮ್ಯಾಕ್ಸಿಮಮ್ ಒಂದು 3 ಕ್ವಶನ್ಸ್ಗಳು ಬರ್ಬೋದು. ಫಸ್ಟ್ ಯೂನಿಟ್ ಮತ್ತು ಸೆಕೆಂಡ್ ಯೂನಿಟ್ ಒಳಗೆ ನೀವು ಪರ್ಫೆಕ್ಟ್ ಇರ್ರಿ. ಇದರಲ್ಲಿ ಫಸ್ಟ್ ಕ್ವಶನ್ ನೋಡೋದಾದರೆ ನಾವು ವಾಟ್ ಈಸ್ ಸಾಫ್ಟ್ ಸ್ಕಿಲ್, ಎಕ್ಸ್ಪ್ಲೇನ್ ದಿ ಇಂಟಿಗ್ರಲ್ ಪಾರ್ಟ್ಸ್ ಆಫ್ ಸಾಫ್ಟ್ ಸ್ಕಿಲ್ಸ್. 2 ಮಾರ್ಕ್ಸ್ಗೆ ವಾಟ್ ಈಸ್ ಸಾಫ್ಟ್ ಸ್ಕಿಲ್ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್, ಮೀನಿಂಗ್ ಬಂದೇ ಬರ್ತೈತಿ 2 ಮಾರ್ಕ್ಸ್ಗೆ. ದೆನ್ ಇಂಟಿಗ್ರಲ್ ಪಾರ್ಟ್ಸ್ ಆಫ್ ಸಾಫ್ಟ್ ಸ್ಕಿಲ್ಸ್ ಅಂತ ಕೇಳ್ಬೋದು. ಅಥವಾ ವಾಟ್ ಈಸ್ ಸಾಫ್ಟ್ ಸ್ಕಿಲ್, ಎಕ್ಸ್ಪ್ಲೇನ್ ದಿ ಇಂಟಿಗ್ರಲ್ ಪಾರ್ಟ್ಸ್ ಆಫ್ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಅಂತ ಪ್ರಶ್ನೆ ಬರ್ಬೋದು. ಎರಡು ಕೂಡ ಆನ್ಸರ್ ಸ್ವಲ್ಪ ಸೇಮ್ ಅದಾವ. ಕನ್ನಡದಲ್ಲಿ ಮೃದು ಕೌಶಲ್ಯಗಳು ಎಂದರೇನು, ಮೃದು ಕೌಶಲ್ಯಗಳ ಅವಿಭಾಜ್ಯ ವಿಭಾಗಗಳನ್ನ ಅಥವಾ ಭಾಗಗಳನ್ನ ವಿವರಿಸಿರಿ. ಅಥವಾ ಇನ್ನೊಂದು ಪ್ರಶ್ನೆ, ಮೃದು ಕೌಶಲ್ಯಗಳು ಎಂದರೇನು ಅಥವಾ ಪರಸ್ಪರ ಕೌಶಲ್ಯಗಳು ಎಂದರೇನು, ಪರಸ್ಪರ ಕೌಶಲ್ಯಗಳ ಅವಿಭಾಜ್ಯ ಭಾಗಗಳನ್ನ ವಿವರಿಸಿರಿ ಪ್ರಶ್ನೆ. ದೆನ್ ಅನದರ್ ಕ್ವಶನ್, ವಾಟ್ ಈಸ್ ಇಂಟರ್ ಪರ್ಸನಲ್ ಸ್ಕಿಲ್, ಎಕ್ಸ್ಪ್ಲೇನ್ ದಿ ಇಂಟರ್ ಪರ್ಸನಲ್ ಸ್ಕಿಲ್ಸ್ ಇನ್ ದ ವರ್ಕ್ ಪ್ಲೇಸ್. ಇದು ಬಹಳಷ್ಟು ಇಂಪಾರ್ಟೆಂಟ್. ಪರಸ್ಪರ ಕೌಶಲ್ಯಗಳು ಎಂದರೇನು, ಕೆಲಸದ ಸ್ಥಳದಲ್ಲಿ ಪರಸ್ಪರ ಕೌಶಲ್ಯಗಳನ್ನ ವಿವರಿಸಿರಿ. 5 ಮಾರ್ಕ್ಸ್ಗೆ ಅಥವಾ 10 ಮಾರ್ಕ್ಸ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಈ ಯೂನಿಟ್ ಮೇಲೆ. ಥರ್ಡ್ ಕ್ವಶನ್ ಏನು ಅಂತಂದ್ರೆ, ಎಕ್ಸ್ಪ್ಲೇನ್ ದಿ ಕಮ್ಯುನಿಕೇಶನ್ ಸಾಫ್ಟ್ ಸ್ಕಿಲ್ಸ್ ಆಟ್ ವರ್ಕ್ ಪ್ಲೇಸ್. ಕೆಲಸದಲ್ಲಿ ಸಂವಹನದ ಮೃದು ಕೌಶಲ್ಯಗಳನ್ನ ವಿವರಿಸಿರಿ. ಈ 3 ಕ್ವಶನ್ಗಳನ್ನ ಪರ್ಫೆಕ್ಟ್ ಆಗಿ ನೋಡ್ಕೋರಿ. ಅದರ ಜೊತೆಗೆ ಫಸ್ಟ್ ಯೂನಿಟ್ ಮತ್ತು ಸೆಕೆಂಡ್ ಯೂನಿಟ್ ಮೇಲೂ ಕೂಡ ಏನದಾವ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ, ಅವುಗಳನ್ನು ನೀವು ನೋಡ್ಕೋರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಗೆ ಏನಾರ ಡೌಟ್ಸ್ಗಳಿದ್ರೆ ಅವುಗಳನ್ನು ಕಮೆಂಟ್ ಮಾಡಿರಿ. ಸ್ಪೆಷಲ್ ಥ್ಯಾಂಕ್ಸ್ ಟು ಕಾಂಟ್ರಿಬ್ಯೂಟರ್ಸ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್.